ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಠಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಬಸವ ಕಲ್ಯಾಣ ತಾಲೂಕಾ ಮಟ್ಟದ ತ್ರೈಮಾಸಿಕ KDP ಸಭೆ ಮಾತಿನ ಚಕಮಕಿಯಲ್ಲಿ ಅರ್ಧಕ್ಕೆ ಮೊಟಕು. ಬಸವ ಕಲ್ಯಾಣ ನಗರದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ನವೆಂಬರ್ 28ರಂದು ನಡೆದ ಶಾಸಕ ಶರಣು ಸಲ್ಗರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಾ ಮಟ್ಟದ ತ್ರೈಮಾಸಿಕ KDP ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಇಲಾಖಾವಾರು ಮಾಹಿತಿಯನ್ನು ಪಡೆದು ಅಭಿವೃದ್ಧಿ ಕಾಮಗಾರಿಗಳ ಕುರಿತು ವಿಸ್ತೃತವಾಗಿ ಸುದೀರ್ಘ ಚರ್ಚೆ ನಡೆದವು. ಕೆಲವು ಇಲಾಖೆಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯದೆ ಸರ್ಕಾರದ ಅನುದಾನ ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಚರ್ಚೆಗೆ ಗ್ರಾಸವಾದವು. ಲೋಕೋಪಯೋಗಿ ಇಲಾಖೆ PWDಯಲ್ಲಿ ನಡೆದ 4,55,00,000 ಅನುದಾನ ದುರುಪಯೋಗ ಆಗಿದೆ. ಈ ಬಗ್ಗೆ ಕಡತಗಳಲ್ಲಿ ಕಾಮಗಾರಿ ನಡೆದಿರುವುದು ಯಾವುದೇ ದಾಖಲೆಗಳಿಲ್ಲ. ಇದರ ಬಗ್ಗೆ ಕೇಳಿದರೆ ಸದ್ಯದಲ್ಲಿರುವ AW ಅಧಿಕಾರಿಗಳು ಇದು ತಮ್ಮ ಗಮನಕ್ಕೆ ಇಲ್ಲ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು KDP ಸಮಿತಿಯ ಸದಸ್ಯರಾದ ಶಿವಕುಮಾರ್ ಶೆಟ್ಗಾರ್, ಪಿಂಟು ವಿಶ್ವನಾಥ್ ಕಾಂಬಳೆ, ಸಿದ್ದರಾಮ್ ಕಾಮಣ್ಣ, ಸಂದೀಪ್ ಬುಯೆ ಶಾಸಕರ ಗಮನಕ್ಕೆ ತಂದರು. PWD ಇಲಾಖೆಯಲ್ಲಿ ಈ ಹಿಂದೆ ಇದ್ದ ಅಧಿಕಾರಿಗಳ, JE ಕಾಂಟ್ರಾಕ್ಟರ್ಗಳ ಭ್ರಷ್ಟಾಚಾರದ ಪರಮಾವಧಿ ಸಾಬೀತಾದರೆ ಕೂಡಲೇ ಅಂಥವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಶಾಸಕ ಶರಣು ಸಲ್ಗರ್ ಅಧಿಕಾರಿಗಳಿಗೆ ತಾಕೀತು ಸೂಚನೆ ನೀಡಿದರು. ಅಂತಹ ಅಧಿಕಾರಿಗಳ ಮೇಲೆ FIR ದಾಖಲಿಸಿ ಜೈಲಿಗೆ ಕಳುಹಿಸಬೇಕು. ಅವರನ್ನು ಮೊದಲು ನೋಟಿಸ್ ಜಾರಿ ಮಾಡುವಂತೆ ನಿರ್ದೇಶಿಸಿದರು. ಸುದೀರ್ಘ ಕಾಲ ನಡೆದ ತಾಲೂಕಾ ಮಟ್ಟದ ತ್ರೈಮಾಸಿಕ KDP ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಇಲಾಖಾವಾರು ಮಾಹಿತಿಯನ್ನು ಪಡೆದುಕೊಳ್ಳಲಾಯಿತು. ಆದರೆ ಶಾಸಕರ ಮತ್ತು KDP ಸಮಿತಿ ಸದಸ್ಯರ ನಡುವೆ ನಡೆದ ಮಾತಿನ ಚಕಮಕಿ ನಡೆದು ಇನ್ನೂ ಕೆಲವು ಪ್ರಮುಖ ಇಲಾಖಾವಾರು ಮಾಹಿತಿ ಪಡೆದುಕೊಳ್ಳಲಾಗದೆ ರಾತ್ರಿ 7ರವರೆಗೆ ಮುಂದುವರೆದ ಸಭೆ ಮಾತಿನ ಚಕಮಕಿಯಿಂದ ಮೊಟಕುಗೊಳಿಸಿ ಶಾಸಕ ಶರಣು ಸಲ್ಗರ್ ಹೊರ ನಡೆದರು. ಸಭೆಯ ವೇದಿಕೆಯಲ್ಲಿ ರಾಜಕೀಯ ಹಿರಿಯ ಮುಖಂಡ ಬಾಬು ಹನ್ನನಾಯಕ್, ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಲ್ಫಿ, ತಹಸೀಲ್ದಾರ್ ದತ್ತಾತ್ರೇಯ ಗಾದ, ಹುಲ್ಸೂರು ತಹಸೀಲ್ದಾರ್ ಶಿವಾನಂದ್ ಮೇತ್ರೆ, ಹುಲ್ಸೂರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾದೇವ್ ಜುಮ್ಮಾ ಉಪಸ್ಥಿತರಿದ್ದರು. ಪ್ರತಿಯೊಂದು ನಿಮ್ಮ ರೆಸ್ಪಾನ್ಸಿಬಿಲಿಟಿ PWD. ನಾವು ನಿಮಗೆ ಕೇಳೋರು ಹಿಂದಿನ ಹೋಗಲ್ಲ, ನಾವು ಆ ಕೆಲಸ ನಮ್ದಲ್ಲ. ನೀವು ನಮ್ಮ ಸಹಾಯಕರು, ಅವನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ರಿ. ಅಷ್ಟು ರಿಕವರಿ ಆಗ್ಬೇಕು. ಅವ ಯಾವ ಕಾಂಟ್ರಾಕ್ಟರ್ ಬರ್ತಾಬಹುದು. ಎಷ್ಟೋ ಟೈಮ್ ನೋಡ್ತೀನಿ, ನೀವು ನನಗೆ ಹೇಳುತ್ತೆ ಇಲ್ಲ, ಇದು ಹಿಂಗಾಗ ಹೇಳುತ್ತೆ ಇಲ್ಲ. ಯಾಕೆ ನೀವು ಹೋಗಲ್ಲ, ನೀವು ನೋಡಲ್ಲ. ಗುಲ್ಬರ್ಗ ಹೋಗೋದು ಅರ್ಜೆಂಟಲ್ಲ ನೀವು. ನಾನು ಏನು ಕೇಳೋದು ಬಿಸಿ ಸೇರ್ಕೊಳ್ಳೋದು, ಇವರೆಲ್ಲ ಕೇಳೋದು ನಿಮ್ಗೆ ಗೊತ್ತಾಗಲ್ಲ. ಇದು MLA ಕೆಲಸ ಅಲ್ಲ, ನಿಮ್ಮ ಕೆಲಸ ಅಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅಬ್ಸರ್ವ್ ಮಾಡ್ತೀರಿ, ಯಾವ ಕೆಲಸ ಹೋಗೋ ಬಿಡ. ನಾನು ಯಾವ ಕೆಲಸನು ಏನೋಪ್ಪ 10-20% ಯಾವ್ದೋ ಕಾಂಟ್ರಾಕ್ಟರ್ ಏನೋ ಲಾಭ ಮಾಡ್ಯಾರ, ಅದು ಸೆಕೆಂಡ್ರಿ. ಹೋಗೋ ಸಲಕ್ಕೆ ಯಾವತ್ತೂ ಬಿಡಲ್ಲ ನಾವು. ನಿಮ್ಗೆ ಗೊತ್ತಾಗ ನಮ್ಮ ನೇಚರ್ ನಿಮ್ಗೆ ಏನ್ ಡೈರೆಕ್ಷನ್ ಕೊಟ್ಟಿಲ್ಲ ನಾನು. ಯಾವುದೇ ಕೆಲಸ 100% ಮಾಡಿದ್ವಿ ಕೆಲಸ ತೋಟದಲ್ಲಿ ನಿಮ್ಗೆ ಡೈರೆಕ್ಷನ್ ಕೊಟ್ಟಿಲ್ಲ ನಾನು. ಮತ್ತೆ ನೇಚರ್ ನಿಮ್ಗೆ ಗೊತ್ತಿಲ್ಲ, ಹಂಗೆ ಗೊತ್ತಿಲ್ಲ ಸ್ಟಡಿ ಮಾಡಿದ್ದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಇಲ್ಲಿ ಯಾವುದೇ PWD ವರ್ಕ್ ಎಷ್ಟೇ ಆಗಲ್ಲ, ಎಷ್ಟು ಕೊಟ್ಟಿದ್ರು ಆಗಲ್ಲ, ಚೆಕ್ ಮಾಡೋ ಕೆಲಸ ನಿಮ್ಮದು, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅವರು ಏನ ಇವತ್ತೇ ಬಂದಿನಿ ನಾವು ನೋಡಿ ಅವನಿಗೆ ಕರ್ತವ್ಯ ಕೇಳಿ ನಾವು ತಿಳ್ಕೋಬೇಕ. ಈಗ ನನಗೆ ಏನ್ ಸಲ ಬಂದಿದ್ರು ನನಗೆ ಹೇಳಿದ್ರಿ, ಅವ ಅಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಿ ನನಗೆ ಏನ್ ಸಲ ಬಂದು ಇನ್ಫಾರ್ಮ್ ಮಾಡಿದ್ರಿ. KDP ಡಿಸ್ಕಸ್ ಮಾಡಬೇಕು. ಇದು ನಿಮ್ಗೆ ಚಲೋ ಅನಿಸ್ತದ? ಹಿಂಗೆ ನೌಕರಿ ಮಾಡಿ ನೀವು ಸಿದ್ಧತೆ ಆಗಲ್ಲ ಅಥವಾ ಸರ್ಕಾರಿ ನನಗೆ ಲೆಟರ್ ಹ್ಯಾಂಡಲ್ ಮಾಡುವಂತ ನಿಮ್ಗೆ ತಿಳಿದಲ್ಲ. ಎಲ್ಲ ನಿಮ್ಗೊಂದು 10 ರೂಪಾಯಿ ಬೋನಸ್ ಮಾಡಿ ಹಾಗೆ ಡೈರೆಕ್ಷನ್ ಕೊಟ್ಟಿದ್ದೆ ನಾನು, ಸ್ಟಿಕ್ತಿ ಹೇಳಿ ನಾನು. ಯಾವುದೇ ಕೆಲಸ ಮುಂದಕ್ಕೂ ಬಿಡಬಾರ್ದು. ಸ್ವತಃ ನಮ್ಮ ಕಾರ್ಯಕರ್ತ ಮಾಡೋದೇ ಇಲ್ಲ, ಈ ಸಿಕ್ಕಿದ್ದು ಬರ್ತೀರ.
ಇದು ಬಿಹೇವಿಯರ್ ಸರಿಯಲ್ಲ ತಿದ್ದುಕೊಳ್ಳಿ. ಇದು ಫಸ್ಟ್ ಟೈಮ್ ಈ ರೀತಿ ಅಲ್ಲ. ನನಗಿಂತ ಉತ್ತರ ಕೂಡ ಖಂಡಿತ ನಿಮ್ಗಿರ್ಬೇಕು ಈ ಸದಸ್ಯರಿಗೆ, ನಾನಲ್ಲ. ನಿಮ್ ಕೆಲಸ ಅದು ಮತ್ತೆ ನಿಮ್ಗೆ ಡೌಟ್ ಬಂತು ಅಂದ್ರೆ ಆ ರೋಡ್ ಆಗದ ಇನ್ನೊಂದು ಸ್ವಲ್ಪ ಏನೋ ಒಂದು 5-10% ಲೆಸ್ ದೆನ್ 10% ನಾವು ಉಳಿಸಿರ್ಬೇಕು. ನಿಮ್ಮೆಲ್ಲ ನಾನು ಸ್ಪೀಕರಿಗೆ ಮಾತಾಡಿದಿ, ಒಂದು ವೇಳೆ ಮಾಡಿಲ್ಲ ಅಂದ್ರೆ ಮತ್ತೆ ನಾವು ವಿಷಯ ಅವರಿಗೆ ಪನಿಷ್ಮೆಂಟ್ ಪ್ರತಿಯೊಂದು ಹೇಳ್ತೀನಿ. ನಾನು ಹೇಳ್ತೇವೆ ನಿಮ್ಗೆ ಇದೇ ಗೋಪಾಲ ಆ ಇದನ್ನ ರೋಡ್ ಹೇಳು ಕಂಪ್ಲೀಟ್ ಮಾಡಿ ಹಾಗಾಗಿ ನನಗೆ ಹೇಳ್ಬೇಕಲ್ಲ ನೀವು, ನಿಮ್ ಕೆಲಸ ಆಗಲ್ಲ. ನೀವು PWD ನೀವು ಬಸವ ಕಲ್ಯಾಣ PWD ಎಲ್ಲ ನಿಮ್ ತಲೆ ಪ್ರತಿದಿನ ಒಂದ್ಸಲ ಅನ್ಸ್ಲಿ. ಅದು ಅನಿಸ್ಬೇಕು. ನೀವು ಆ ಫೀಲ್ ಬರ್ಬೇಕು, ಅರ್ಥ ಮಾಡ್ಕೊ. ನೀವು ಈ ರೀತಿ ಕೈ ಚೆಲ್ಬಿಟ್ರೆ ನಾ MLA ಮಾಡ್ಬೇಕಂತ ಅವ್ರು ಅಟಿಟ್ಯೂಡ್ ನೀವು ನೋಡ್ಬೋದು. ಇಷ್ಟು ಅವ್ರು ಗೋಳ್ಯಾರಂತ, ಇಷ್ಟು ಡುಪ್ಲಿಕೇಶನ್ ಆಗಿದೆ, ಕನ್ಫ್ಯೂಸ್ ಆಗಿದೆ. ಈಗ ಬೇರೆ ಬರ್ತಾಕೋದು ನಾನು ಡಿಪೆಂಡ್ ಮಾಡ್ಕೊಂಡ ದೇವ್ರು ಬರ್ಬೇಕಾದ್ರೆ ನಾನು ಮಾತಾಡೋ ಮಗಲ್ಲ. ನಾನು ಅದು 100% ರೀ. ಆಮೇಲೆ ಮಾತಾಡ್ತೀರ ಮಾತಾಡು. ನಾ ಅದೇ ಮಾತಾಡ್ತೀರ ಮಾಡಿಲ್ಲ, ಡೌಟ್ ಬಂತು ನನಗೆ. 10 ಸಲ ಹೇಳಿ ನಾವು ಆ ಕಾಂಟ್ಯಾಕ್ಟ್ ಅಷ್ಟು ತಪ್ಪು ಸೇರಿ ನಾವು ಅಷ್ಟು ತಪ್ಪು ಸೇರಿ ನಾವು 100% ಚಾಲು ಮಾಡಿ. ನೆಕ್ಸ್ಟ್ ಏನಾಯ್ತು ಅದು 5% ಕೆಲಸ ಕಂಪ್ಲೀಟ್ ಕೆಲಸ ಇರಲಿ ಅದು 3 ತಿಂಗಳಾಯ್ತು. ನೆಕ್ಸ್ಟ್ ಬೇಲೂರು ಕೊಟ್ಟಿರೋದ ಚೆಕ್ ಮಾಡ್ರಿ, ಚೆಕ್ ಮಾಡಿ ನಾವು ರಿಪೋರ್ಟ್ ಮಾಡ್ರಿ. ಬಿಲ್ ಕೊಟ್ಟಿರಿ ಕೊಟ್ಟಿರಿ ಆಯ್ತು. ಬಿಲ್ ಕೊಡುತ್ತೆ ಯಾಸ್ ಪರ್ ಎಸ್ಟಿಮೇಟ್ ವರ್ಕ್ ಕಂಪ್ಲೀಟ್ ಮಾಡ್ಯಾರ ಇಲ್ಲ ಚೆಕ್ ಮಾಡಿ ನಮಗೆ ರಿಪೋರ್ಟ್ ಮಾಡ್ರಿ. ಎಲ್ಲಿಂದ ಹೇಳಿ ನಾವು ಮೇಲ್ರೋಡಿ ಮೇಲ್ರೋಡಿ ಆಗಿಲ್ಲ ಹಂಗೆ ಆ ಡೇರ್ ಅಷ್ಟೇ ಕೆಲಸ. ಈ ವರ್ಕ್ ಸ್ಪೆಷಲ್ ಇಂಟ್ರೆಸ್ಟ್ ಅಣ್ಣ ಒಂದೇ ಟೈಮ್ ಈ ವರ್ಕ್